ಈ ಸ್ವಾಮಿನ ಮಾಡಬೇಡಿ ಅಂತೇಳಿ ನಾವು ಹಿರಿಯರಿಗೆ ವಿರೋಧ ಮಾಡಿದ್ವಿ. ಆದರೆ ಹಿರಿಯರು ಏನು ಹೇಳಿದ್ರು, ತುಂಬ ಒಳ್ಳೆ ವ್ಯಕ್ತಿ, 80 ದೇಶಗಳನ್ನ ಸುತ್ತಿ ಬಂದಿರತಕ್ಕಂಥ ವ್ಯಕ್ತಿ, ನಮ್ಮ ಸಮಾಜವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತಾರೆ, ನೀವು ಒಪ್ಕೋಬೇಕು ಅಂತ ಹೇಳಿದ್ರು. ನಾವು ಹಿರಿಯರ ಮಾತು ಕೇಳಿ ಒಪ್ಪಿದ್ವಿ. ಆರಂಭದಿಂದ ಮೊದಲ ಜಾತ್ರೆಯಿಂದನೂ ಕೂಡ ಇಲ್ಲಿವರೆಗೂ ಕೂಡ ಅವರ ಮಧ್ಯೆ ಜಟಾಪಟಿ ಇದ್ದೇ ಇದೆ. ಈ ಸ್ವಾಮಿತ್ವಕ್ಕೆ ಯಾವುದೇ ಬೆಲೆ ಕೊಡೋದಿಲ್ಲ. ಗೋಮುಖ ವ್ಯಾಘ್ರ, ಕೀಚಕ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ ಮನುಷ್ಯ. ಹಾಸ್ಟೆಲಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಜ್ವರ ಬಂದಿದೆ ಅಂತಂದರೆ ಅವ್ರ ಮೇಲೆ ನೀರು ಹಾಕ್ತಾನೆ. ಇಂಥ ಹೀನ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ ಕೂಡಲೇ ಈ ಮಠವನ್ನು ತೊರಿಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಮತ್ತು ಈ ಸ್ವಾಮಿಯನ್ನು ಏನು ಇವತ್ತು ಉಚ್ಚಾಟನೆ ಮಾಡಿದರೆ, ಆ ಹಿರಿಯರಿಗೆ, ಪೀಠಕ್ಕೆ ಮತ್ತು ಸಂಘಕ್ಕೆ ನಮ್ಮದು ಬೇಷರತ್ ಬೆಂಬಲ ಇದೆ. ಈ ಕ್ಷಣವೇ ಅವರು ಮಠವನ್ನು ತೊರಿಬೇಕು. ಇಲ್ಲದೆ ಹೋದರೆ ಯುವ ಘಟಕ ಅವರನ್ನು ಹೊರಹಾಕುವಂಥ ಕೆಲಸವನ್ನು ಮಾಡ್ತೈತೆ. ಅವರು ಮಠ ತೊರೆದೇ ಇದ್ದರೆ ನಾವು ದರನೇ ಎರೆದು ಹೊರಗಾಗ್ತೀವಿ. ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ವಚನಾನಂದ ಸ್ವಾಮಿಗಳೇ ಕಾರಣ. ಈ ಸ್ವಾಮಿನ ತಕ್ಷಣ ನಾವು ಹೊರಗೆ ಹಾಕಬೇಕು ಅನ್ನುವಂಥದ್ದು ಒಂದಿದೆ. ಆಮೇಲೆ ಏನು ಈ ಚಳುವಳಿ, ಲೆಕ್ಕ ಕೊಡಿ ಚಳುವಳಿ ಅಂತ ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ನಮ್ಮದೊಂದು ಮನವಿ ಏನಪ್ಪ ಅಂತಂದರೆ, ನಿಮ್ಮ ಚಳುವಳಿಗೆ ನಮ್ಮದು ಸಂಪೂರ್ಣ ಬೆಂಬಲ ಇದೆ. ಆದರೆ ಇವತ್ತು ನೀವೇನು ರಕ್ಷಣೆ ಮಾಡೋಕೆ ಹೊರಟಿದ್ದೀರಿ ಆತ ಘಟಸರ್ಪ, ಅದು ಜಿಂಕೆ ಅಲ್ಲ. ಇದನ್ನು ತಾವು ನೆನ್ಪಿಟ್ಕೋಬೇಕು. ದಯಮಾಡಿ ಈ ಚಳುವಳಿಗೆ ನಾವು ನಿಮ್ಮ ಜೊತೆಗೆ ಬರ್ತೀವಿ, ಆದರೆ ಆ ಸ್ವಾಮಿನ ಹೊರಗೆ ಹಾಕೋದಕ್ಕೆ ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಸಂದರ್ಭದಲ್ಲಿ ನಮ್ಮ ಸಮುದಾಯದ ಒಂದು ಹೆಣ್ಮಗಳು ಲವ್ ಜಿಹಾದ್ ಬಲಿಯಾಗಿ ಸಂದರ್ಭದಲ್ಲಿ ನಮಗೆ ಹಿಂದೂ ಜಾಗರಣ ವೇದಿಕೆ ನನಗೆ ಫೋನ್ ಮಾಡ್ತಾರೆ, ನಿಮ್ಮ ಸ್ವಾಮಿಯನ್ನು ದಯಮಾಡಿ ಆ ಮನೆಗೆ ಕರ್ಕೊಂಬನ್ನಿ. ಮಂಗಳೂರಿನಲ್ಲಿ ಅದೇ ಸೇಮ್ ಘಟನೆ ಆಗಿತ್ತು. ಆ ಒಂದೇ ಸ್ವಾಮಿಗಳು ಹೋಗಿ ಅವ್ರನ್ನ ಮನವೊಲಿಸಿ ಆ ಮಗುನ ವಾಪಸ್ ಕರ್ಕೊಂಬಂದಿದ್ರು. ಅದೇ ರೀತಿ ನೀವು ಮಾಡಬೇಕು ಅಂತೇಳಿ ನನಗೆ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಫೋನ್ ಮಾಡಿ ಹೇಳ್ತಾರೆ. ಸೊ ನಾನು ಈ ವಿಚಾರನ ಸ್ವಾಮೀಜಿಗೆ ಬಂತಂದರೆ ಅವ್ರು ಹೇಳೋದೇನಂತಂದರೆ, ಹಿಂದೂ ಜಾಗರಣ ವೇದಿಕರು ಹುಚ್ಚು ಸೊಳ್ಳೆ ಮಕ್ಕಳು, ಅವರು ಪುಡಾರಿಗಳು, ಅವ್ರನ್ನ ಯಾವುದೇ ಕಾರಣಕ್ಕೂ ಮಠದಲ್ಲಿ ಬಿಟ್ಕೋಬಾರ್ದು ನೀವು ಅಂತ ಹೇಳ್ತಾರೆ. ಮತ್ತು ಇವ್ರು ಯಾರಾಗಿದ್ರೆ, ಪ್ರತಿಯೊಬ್ಬರನ್ನು ಮಗ ಬೋಳಿ ಮಗ ಅಂತ ಹೇಳ್ತಕ್ಕಂಥ ನೀವು ಯಾರ ಮಗ, ನಾವು ಕೇಳಬೇಕಾಗಿತ್ತು ಆ ಪ್ರಶ್ನೆನ. ಹಾಗಾಗಿ ನಿಮಗೆ ಕಾವಿ ತೊಡೋದಕ್ಕೆ ಯಾವುದೇ ನೈತಿಕತೆ ಇಲ್ಲ. ತಕ್ಷಣ ನೀವು ಮಠದಿಂದ ಹೊರಗೆ ಹೋಗ್ಬೇಕು ಅನ್ನೋದು ನಮ್ಮದು ಆಗ್ರಹ ಆಗಿದೆ. ಕೆಲವೊಂದು ಸಂದರ್ಭಗಳಲ್ಲಿ ಈ ಸ್ವಾಮಿನ ಮಾಡಬೇಡಿ ಅಂತೇಳಿ ನಾವು ಹಿರಿಯರಿಗೆ ವಿರೋಧ ಮಾಡಿದ್ವಿ. ಆದರೆ ಹಿರಿಯರು ಏನು ಹೇಳಿದ್ರು, ತುಂಬ ಒಳ್ಳೆ ವ್ಯಕ್ತಿ, 80 ದೇಶಗಳನ್ನ ಸುತ್ತಿ ಬಂದಿರತಕ್ಕಂಥ ವ್ಯಕ್ತಿ, ನಮ್ಮ ಸಮಾಜವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತಾರೆ, ನೀವು ಒಪ್ಕೋಬೇಕು ಅಂತ ಹೇಳಿದ್ರು. ನಾವು ಹಿರಿಯರ ಮಾತು ಕೇಳಿ ಒಪ್ಪಿದ್ವಿ. ಆರಂಭದಿಂದ ಮೊದಲ ಜಾತ್ರೆಯಿಂದನೂ ಕೂಡ ಇಲ್ಲಿವರೆಗೂ ಕೂಡ ಅವರ ಮಧ್ಯೆ ಜಟಾಪಟಿ ಇದ್ದೇ ಇದೆ. ಈ ಸ್ವಾಮಿತ್ವಕ್ಕೆ ಯಾವುದೇ ಬೆಲೆ ಕೊಡೋದಿಲ್ಲ. ಗೋಮುಖ ವ್ಯಾಘ್ರ, ಕೀಚಕ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ ಮನುಷ್ಯ. ಹಾಸ್ಟೆಲಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಜ್ವರ ಬಂದಿದೆ ಅಂತಂದರೆ ಅವ್ರ ಮೇಲೆ ನೀರು ಹಾಕ್ತಾನೆ. ಇಂಥ ಹೀನ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ ಕೂಡಲೇ ಈ ಮಠವನ್ನು ತೊರಿಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಮತ್ತು ಈ ಸ್ವಾಮಿಯನ್ನು ಏನು ಇವತ್ತು ಉಚ್ಚಾಟನೆ ಮಾಡಿದರೆ, ಆ ಹಿರಿಯರಿಗೆ, ಪೀಠಕ್ಕೆ ಮತ್ತು ಸಂಘಕ್ಕೆ ನಮ್ಮದು ಬೇಷರತ್ ಬೆಂಬಲ ಇದೆ. ಈ ಕ್ಷಣವೇ ಅವರು ಮಠವನ್ನು ತೊರಿಬೇಕು. ಇಲ್ಲದೆ ಹೋದರೆ ಯುವ ಘಟಕ ಅವರನ್ನು ಹೊರಹಾಕುವಂಥ ಕೆಲಸವನ್ನು ಮಾಡ್ತೈತೆ. ಅವರು ಮಠ ತೊರೆದೇ ಇದ್ದರೆ ನಾವು ದರನೇ ಎರೆದು ಹೊರಗಾಗ್ತೀವಿ. ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ವಚನಾನಂದ ಸ್ವಾಮಿಗಳೇ ಕಾರಣ. ಈ ಸ್ವಾಮಿನ ತಕ್ಷಣ ನಾವು ಹೊರಗೆ ಹಾಕಬೇಕು ಅನ್ನುವಂಥದ್ದು ಒಂದಿದೆ. ಆಮೇಲೆ ಏನು ಈ ಚಳುವಳಿ, ಲೆಕ್ಕ ಕೊಡಿ ಚಳುವಳಿ ಅಂತ ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ನಮ್ಮದೊಂದು ಮನವಿ ಏನಪ್ಪ ಅಂತಂದರೆ, ನಿಮ್ಮ ಚಳುವಳಿಗೆ ನಮ್ಮದು ಸಂಪೂರ್ಣ ಬೆಂಬಲ ಇದೆ. ಆದರೆ ಇವತ್ತು ನೀವೇನು ರಕ್ಷಣೆ ಮಾಡೋಕೆ ಹೊರಟಿದ್ದೀರಿ ಆತ ಘಟಸರ್ಪ, ಅದು ಜಿಂಕೆ ಅಲ್ಲ. ಇದನ್ನು ತಾವು ನೆನ್ಪಿಟ್ಕೋಬೇಕು. ದಯಮಾಡಿ ಈ ಚಳುವಳಿಗೆ ನಾವು ನಿಮ್ಮ ಜೊತೆಗೆ ಬರ್ತೀವಿ, ಆದರೆ ಆ ಸ್ವಾಮಿನ ಹೊರಗೆ ಹಾಕೋದಕ್ಕೆ ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಸಂದರ್ಭದಲ್ಲಿ ನಮ್ಮ ಸಮುದಾಯದ ಒಂದು ಹೆಣ್ಮಗಳು ಲವ್ ಜಿಹಾದ್ ಬಲಿಯಾಗಿ ಸಂದರ್ಭದಲ್ಲಿ ನಮಗೆ ಹಿಂದೂ ಜಾಗರಣ ವೇದಿಕೆ ನನಗೆ ಫೋನ್ ಮಾಡ್ತಾರೆ, ನಿಮ್ಮ ಸ್ವಾಮಿಯನ್ನು ದಯಮಾಡಿ ಆ ಮನೆಗೆ ಕರ್ಕೊಂಬನ್ನಿ. ಮಂಗಳೂರಿನಲ್ಲಿ ಅದೇ ಸೇಮ್ ಘಟನೆ ಆಗಿತ್ತು. ಆ ಒಂದೇ ಸ್ವಾಮಿಗಳು ಹೋಗಿ ಅವ್ರನ್ನ ಮನವೊಲಿಸಿ ಆ